ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕುಂದಗೋಳದ ಸಂಶಿ ಗ್ರಾಮಕ್ಕೆ ಆಗಮಿಸಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇವರ ನೇತೃತ್ವದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಮಾಜಿ ಶಾಸಕ ಎಂಎಸ್ ಅಕ್ಕಿ ಅವರಿಗೆ ಶುಭ ಹಾರೈಸಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಧಾರವಾಡದ ಕುಂದಗೋಳ ಮತಕ್ಷೇತ್ರದ ಜನಪ್ರಿಯ ನಾಯಕ ಮಾಜಿ ಶಾಸಕ ಎಂ ಅಕ್ಕಿ ಅವರ 63ನೇ ಹುಟ್ಟುಹಬ್ಬವನ್ನು ಆರೋಗ್ಯ ಸಚಿವರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿ ಎಂಎಸ್ ಅಕ್ಕಿ ಅವರ ರಾಜಕೀಯ ಕೊಡುಗೆ ಅಪಾರ ಎಂದು 63ನೇ ಹುಟ್ಟುಹಬ್ಬ ಹಾರೈಸಿದ್ರು. ಕುಂದಗೋಳ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ನೂರಾರು ಅಭಿಮಾನಿಗಳು ಬಡ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವುದರ ಮೂಲಕ ಅಕ್ಕಿ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಉನ್ನತ ಅಧಿಕಾರಿ ಕರುಣಿಸಲಿ ಎಂದು ಅಭಿಮಾನಿಗಳು ಹಾರೈಸಿದರು. ವಿವಿಧ ಮಠಾಧೀಶರು, ವಕೀಲರ ಸಂಘ, ಪತ್ರಕರ್ತರ ಸಂಘ, ಯುವಕರ ಸಂಘ, ಅಭಿಮಾನಿಗಳು, ಕಾರ್ಯಕರ್ತರು ಶುಭ ಹಾರೈಸಿ ಅಕ್ಕಿ ಅವರ ಅಭಿಮಾನಿಯಾದ ಕಮತದ ವಕೀಲರು, ಇನ್ನೋರ್ವ ಅಭಿಮಾನಿ ಹರಕುಣಿ ಕಾರ್ಯಕರ್ತರು ಮಾತನಾಡಿ ಎಂಎಸ್ ಅಕ್ಕಿ ಅವರ 63ನೇ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಇವರಿಗೆ ಶುಭ ಹಾರೈಸಿದರು. ಜನಪ್ರಿಯ ಶಾಸಕರಾದಂಥ ಎಂಎಸ್ ಅಕ್ಕಿಯವರ 63ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಎಂಎಸ್ ಅಕ್ಕಿ ಸಾಹೇಬರ ಅಭಿಮಾನಿ ಬಳಗ ಮತ್ತು ತಾಲೂಕಾ ಕಾಂಗ್ರೆಸ್ ಕಮಿಟಿಯ ಸದಸ್ಯರು ಕೂಡಿಕೊಂಡು ಇವತ್ತು ಅವರ ಹುಟ್ಟುಹಬ್ಬವನ್ನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಅವರಿಗೆ ಮುಂಬರುವ ದಿನಗಳಲ್ಲಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ಬಿಡುತ್ತಾ ಅವರ ಹುಟ್ಟುಹಬ್ಬವನ್ನು ನಾವು ಅಗ್ದಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಮಾಜಿ ಶಾಸಕರಾದ ಶ್ರೀಯುತ ಮಲ್ಲಿಕಾರ್ಜುನ ಅಕ್ಕಿಯವರ 63ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಂದು ಎಲ್ಲ ನಮ್ಮ ಸಕಲ ದೇವತೆಗಳ ದರ್ಶನವನ್ನು ಪಡೆದು ಮತ್ತು ನಮ್ಮ ಕರ್ನಾಟಕ ಗಣ ಸರ್ಕಾರದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರ ಸಮ್ಮುಖದಲ್ಲಿ ಅವರ ಹುಟ್ಟುಹಬ್ಬವನ್ನು ಸಂಶಿ ಗ್ರಾಮದಲ್ಲಿ ಶ್ರೀಯುತ ಜಗದೀಶ್ ಉಪ್ಪಿನವರ ಮನೆಯಲ್ಲಿ ಆಚರಿಸುವುದರ ಮೂಲಕ ಮತ್ತು ವಿವಿಧ ಮತ್ತು ಪತ್ರಕರ್ತರ ಸಂಘದಿಂದ ಹಾಗೂ ವಕೀಲರ ಸಂಘದಿಂದ ಅವರ ಹುಟ್ಟುಹಬ್ಬವನ್ನು ಆಚರಿಸಿ ಈ ನಾಡಿನಾದ್ಯಂತ ಇರುವ ನಮ್ಮ ರೈತರಿಗೆ ಹಾಗೂ ಬಂಧುಗಳಿಗೆ ಆ ಭಗವಂತ ಸಕಲ ಸೌಕರ್ಯಗಳನ್ನು ಕೊಡುವುದೆಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಅದೇ ರೀತಿಯಾಗಿ ಈ ಕುಂದಗೋಳದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಇಲ್ಲೇ ಅಡ್ಮಿಟ್ ಆಗಿರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲವನ್ನು ಆಚರಿಸುವುದರ ಮೂಲಕ ಶ್ರೀಯುತ ಎಂಎಸ್ ಅಕ್ಕಿಯವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ಆ ಭಗವಂತ ನಮ್ಮ ನಾಯಕರಾದ ಶ್ರೀಯುತ ಎಂಎಸ್ ಅಕ್ಕಿಯವರಿಗೆ ಮುಂಬರುವ ದಿನಗಳಲ್ಲಿ ಉನ್ನತ ಅಧಿಕಾರವನ್ನು ಕೊಡಲಿ ಮತ್ತು ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಿ, ಅವರ ಆರೋಗ್ಯ ಮತ್ತು ಆಯುಷ್ಯ ಸುಧಾರಿಸಲಿ ಎಂದು ಆ ಭಗವಂತನಲ್ಲಿ ಬೇಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಹಾಗೂ ಎಂಎಸ್ ಅಕ್ಕಿಯವರ ಅಭಿಮಾನ ಬಳಗದಿಂದ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದ್ದೇವೆ. ಅವರಿಗೆ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಅಧಿಕಾರವನ್ನು ಕೊಡುವುದರ ಮೂಲಕ ಈ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ನಾವು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.